ಸಂಕಟ ಒಂದರಲ್ಲಿ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ಮತ್ತೊಮ್ಮೆ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ರೈಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಒಂದು ಚೈನ್ ಟ್ಯಾಕಲ್ ಮ್ಯಾಚ್ ಅನ್ನು ಕೊಂಡೊಯ್ತಾರೆ. ಕಾತೊಳ್ಬೇಕಾಗಿದೆ. 22 ಚೆಲ್ಸಿ ತಂಡದ ಒಂದು ಕಿರುಪರಿಚಯ HL ಕೈಗಾರಿಕಾ ಘಟಕದಲ್ಲಿ ಮುರುಗೇಶ್ ಬಾಳ್ಯ ಬಡಾವಣೆಯ ಹುಡುಗರು ಅಲ್ಲಿಂದ ಬಂದು ಇಲ್ಲಿ ಭಾಗವಹಿಸುವ ಜ್ವರ ಚಪ್ಪಾಳೆ ಹುಡುಗರಿಗಾಗಿ ಬಂದು ಮೆಚ್ಚುಗೆಯ ಪ್ರಶಂಸೆಯ ಕರ್ತಾಳವನ್ನು ಮಕ್ಕಳಿಗೆ ನೀಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಒಬ್ಬ ಅನುಭವಿ ಪ್ರಸ್ತುತ ಏಕೈಕ ಆಟಗಾರನಾಗಿ ಜ್ವಲ್ ಆಟಗಾರನಾಗಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾನೆ. 27-22 ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ನ ಯುವ ಪ್ರತಿಭೆ ಯಶವಂತ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. 27-23 ಕೇವಲ 4 ಅಂಕದ ಅಂತರ. ಪ್ರೇಕ್ಷಕರಿಗೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಯಾವ ಸಮಯದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಲ್ಲ. ಹೈಸ್ಕೂಲ್ ಮಕ್ಕಳು ವರ್ಸಸ್ ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಪ್ಲೇಯರ್ಸ್ ವರ್ಸಸ್ ಕಾಲೇಜ್ ಪ್ಲೇಯರ್ಸ್ ಅದ್ಭುತವಾಗಿದೆ ಈ ಪಂದ್ಯ. ಇಲ್ಲಿ ಹಿರಿಯ ಕಿರಿಯ ನಮಗೆ ಭೇದವಾಗುವುದಿಲ್ಲ. ಇಲ್ಲಿ ಗೆಲ್ಲೋದಷ್ಟು ಮುಖ್ಯ. ಅದ್ಭುತ ಪ್ರದರ್ಶನ ನೀಡ್ತಾ ಇದೆ ಚೆಲ್ಸಿ. ಉತ್ತಮ ತರಬೇತಿಯನ್ನು ಲೋಕೇಶ್ ನೀಡಿದ್ದಾರೆ. ಸಾರ್ಥಕವಾದ ಸಂಕೋಚ ಯಶಸ್ವಿಯಾಗಿ ನಿರಾಯಾಸವಾಗಿ ನಿರಾತಂಕವಾಗಿ ಮುನ್ನುಗ್ತಾ ಇರುವ ಬಸವನ ಗೂಡಿ. ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಟೀಮ್ ಗಂಟೆಗಾಗಿ ವಾಪಸ್ ಆಗಿದ್ದಾರೆ. 28-23 ಸೆವೆನ್ ಸೋಲ್ಜರ್ಸ್ ಜಾಲಡಿ ತಂಡದ ಒಬ್ಬ ಯುವ ಪ್ರತಿಭೆ. ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಸಾಕಷ್ಟು ಅಂಕವನ್ನ ಟ್ಯಾಕಲ್ಗಳ ಮೂಲಕವೇ ಪಡ್ಕೊಂಡಿದೆ ಎಂದು ಸಹ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ಸೂಪರ್ ಟ್ಯಾಕಲ್ಗಳು ಆ ತಂಡಕ್ಕೆ ವರದಿ ಮಾಡಿದೆ. ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೆಯಬೇಕಾದಂಥ ಒತ್ತಡದ ದಾಳಿಗಳಿಗೆ ಲೆಫ್ಟ್ ರೈಡ್ ಸೆವೆನ್ ಸೋಲ್ಜರ್ಸ್ನ 6 ಆಟಗಳ ನಡುವೆ ಸಾಕಷ್ಟು ವೇಗದ ಒಂದು ಪಾದಗಳ ಚೆಲ್ಲುತ್ತಿದೆ. ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾರೆ. ಅಷ್ಟೇ ರಕ್ಷಣಾತ್ಮಕ ಆಟ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ ಉತ್ತಮವಾದಂತಹ ಆಂಕಲ್ ಹೋಲ್. ಎದುರುಬೇಡ ಹೊಡಿ ನೀನು, ಬೋನಸ್ ಇಲ್ಲ. 30-23 ಸೆವೆನ್ ಸೋಲ್ಜರ್ಸ್ ಜಾಲಡಿ ತಂಡದ ಪರವಾಗಿ. ಮತ್ತೊಮ್ಮೆ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ನೀವು ಯುವ ಆಲ್ರೌಂಡರ್ ಆಟಗಾರ ಈ ಬಾರಿ ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ದಾಳಿಯಲ್ಲಿ ಸೆವೆನ್ ಸೋಲ್ಜರ್ಸ್ ತಂಡದ ಸೀನು. ಆಟಗಾರ ಸೂಪರ್ ಟ್ಯಾಕಲ್, ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಇದುವರೆಗೆ ಸಾಧಿಸಿರುವಂತಹ ಸಾಕಷ್ಟು ಅಂಕಗಳು ಸೂಪರ್ ಟ್ಯಾಕಲ್ಗಳ ಮೂಲಕನೇ ಅವರು ಪಾಯಿಂಟ್ಸ್ ಹೆಚ್ಚಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. 32-25 ಕೇವಲ 7 ಅಂಕದ ಅಂತರ. ಸೆವೆನ್ ಸೋಲ್ಜರ್ಸ್ ಜಂಪ್ಗಾಗಿ ಪ್ರಯತ್ನ ಇತ್ತು. ಉತ್ತಮವಾದಂಥ ಒಂದು ಟ್ಯಾಕಲ್ ಸೆವೆನ್ ಸೋಲ್ಜರ್ಸ್ ತಂಡದ ಆಟಗಾರರ. ಇವೆಲ್ಲ ಕಬಡ್ಡಿ ಕ್ರೀಡಾಪಟುಗಳನ್ನು ಗಮನಿಸುವುದು ವಿಶೇಷವಾದ ಸೂಚನೆ. ಮುಖ್ಯ ತೀರ್ಪುಗಾರರು ವಿಶೇಷವಾಗಿ ಸೂಚನೆ ನೀಡ್ತಾ ಇದ್ದಾರೆ. ಆರ್ಚಿಂಗ್ ಪ್ಲೇಯರ್ಸ್ ಪ್ಲೀಸ್ ನೋಟ್. ನಾಳೆ 4 ಗಂಟೆಗೆ ಸರಿಯಾಗಿ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ಸಮಯಕ್ಕೆ ಸರಿಯಾಗಿ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಆಗಮಿಸಬೇಕು. ಪಂದ್ಯದ ಯಶಸ್ವಿ ನಿರ್ವಹಣೆಗೆ ತೀರ್ಪುಗಾರರಿಗೆ ಸಹಕರಿಸಬೇಕು ಅಂತ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಇದೇ ಅಂಕಣಗಳಲ್ಲಿ ನಿರಂತರ ಪಂದ್ಯಗಳು ಸಮಾರೋಪದಿಯಾಗಿ ಸಾಗುತ್ತೆ. ಪ್ರತಿಷ್ಠಿತ ಪಂದ್ಯಾವಳಿಯ ಫಲಿತಾಂಶವನ್ನು ಪ್ರಕಟಿಸುವಂಥ 3 ದಿನಗಳ ಪಂದ್ಯಾವಳಿ ನಿರಂತರವಾಗಿ ಇದೇ ಅಂಕಣದಲ್ಲಿ ಸಮಾರೋಪದಲ್ಲಿ ಸಾಗಲಿದೆ. ನಾಳೆ 4 ಗಂಟೆಗೆ ಸರಿಯಾಗಿ ಎಲ್ಲ ಕಬಡ್ಡಿ ತಂಡದ ಕ್ರೀಡಾಪಟುಗಳೇ ಕ್ರೀಡಾ ತರಬೇತುದಾರರೇ ಆಟಗಾರರೇ ಗಮನಿಸಬೇಕು. ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಪಂದ್ಯಾವಳಿಗಳನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ತಡವಾಗಿ ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ವಿರುದ್ಧ ಕ್ರಮ ಜರುಗಿಸಲಾಗುತ್ತೆ. ಮುಖ್ಯ ತೀರ್ಪುಗಾರರು ಈಗಾಗಲೇ ಸೂಚನೆಯನ್ನು ಹೊರಡಿಸಿದ್ದಾರೆ. ಮುಖ್ಯ ತೀರ್ಪುಗಾರರ ಸೂಚನೆಯಂತೆ ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು
ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಈ ಕ್ರೀಡಾಂಗಣಕ್ಕೆ ಧಾವಿಸಬೇಕು. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳಿಗೆ ವಿಶೇಷವಾದಂಥ ನಿಶಾನ್ ಮತ್ತೆ ಸೂಪರ್ ಕ್ಲೋನ್ ಆಗಿದೆ. 3 ಆಟಗಾರರು ಹುಡುಗ ಬೇಡ ಮುಂದಿನ ಪಂದ್ಯ ಮಾನ್ಸೂನ್ ವಿರುದ್ಧ ಜಾಲಹಳ್ಳಿ ಯೋಸ್. ತಮಗಿದು ಮೊದಲ ಕರೆ. ಮಾನ್ಸೂನ್ ವಿರುದ್ಧ ಜಾಲಹಳ್ಳಿ ಯೋಸ್ 2 ತಂಡಗಳಿಗಿದು ಮೊದಲ ಕರೆ. ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ಆಟಗಾರ ಕಿಶನ್ ಉತ್ತಮವಾದಂಥ ಬ್ಲಾಕ್ 7 ಸೋಲ್ಜರ್ಸ್ ತಂಡದ ಆಟಗಾರರಿಂದ. ಮತ್ತೊಮ್ಮೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್. ಒಳ್ಳೆ ಟ್ಯಾಕಲ್ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡದ ಹಾಡಿಗಾರರಿಗಿದ ಕಾನ್ನೋಡನ ಕಿಕ್ ಮಾಡಿದ್ರು. ಫುಟ್ ವರ್ಕ್ ಮಿಸ್ ಆಯಿತು. ಸುಲಭವಾದಂಥ ಟ್ಯಾಕಲ್ ರಾಕಿ ಅವರಿಂದ. ಪ್ರಥಮದಲ್ಲಿ ಉತ್ತಮ ಸಾಧನೆಯಿಂದ ಉತ್ತಮ ದಿಟ್ಟಾಟದ ಪ್ರದರ್ಶನ ನೀಡಿದರೆ ಕೂಡ ಅನುಭವದ ಕೊರತೆ ಚೆಲ್ಸಿ ತಂಡವನ್ನು ಕಾಡ್ತಾ ಇದೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಹೈವೋಲ್ಟೇಜ್ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಜನಮನವನ್ನು ಗೆದ್ದಿದ್ದಾರೆ. 5 ನಿಮಿಷಗಳ ನಿರ್ಣಾಯಕ ನಿಮಿಷಗಳ ಅವಧಿ ಆಟ ಮಾತ್ರ ಬಾಕಿದೆ. 40-25 ಪಂದ್ಯದ ಮೇಲೆ ಹಿರಿಯರ ಮೇಲೆಗೆ ಸಾಧಿಸಿದ್ದಾರೆ ಕಿರಿಯ ಆಟಗಾರ ವಿರುದ್ಧ. ಸಹಜವಾಗಿ ಕಿರಿಯ ಆಟಗಾರ ನಡುವಿನ ಸೆಣಸಿನಲ್ಲಿ ಮೇಲುಗೈ ಸಹಜವಾಗಿ ಹಿರಿಯರಿಗೆ ಆಗುತ್ತೆ. ಹಾಗಾಗಿ ಮತ್ತೆ ಎಚ್ಚೆತ್ತ 7 ಸೋಲ್ಜರ್ಸ್ ಈಗ ನಿಟ್ಟೇಶ್ವರ್ ವಿರುದ್ಧ 15 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತೆ. ಎಚ್ಚರಿಕೆ ಆಟ. ಹಿರಿಯರು ವರ್ಸಸ್ ಕಿರಿಯರ ನಡುವಿನ ಸೆಣಸಾಟದಲ್ಲಿ ಹಿರಿಯರಿಗೆ ಮೇಲುಗೈ ಲಭಿಸಿದೆ. 7 ಸೋಲ್ಜರ್ಸ್ ಲೀಡಿಂಗ್ ಬೈ 14 ಪಾಯಿಂಟ್ಸ್. ನೋಡ್ಕೊಂಡು ಬರೋದಲ್ವೇನ ಫಾಸ್ಟಾಗಿ. ಅಲ್ಲೇ ಇರೋ ನಿಧಾನಕ್ಕೆ ಆರಾಮಾಗಿ. ಸುತ್ತಮವಾದಂಥ ಒಂದು ಟಚ್ಪಾಯಿಂಟ್ನೊಂದಿಗೆ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಒಂದು ಅಂಕವನ್ನು ಪಡೆದ ಹಾಳಿಗಾರ ಸಹ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಪಂದ್ಯದ ಮುಕ್ತಾಯದ ಹಂತದಲ್ಲಿ ಅಂಕಣ 1ರ ಪಂದ್ಯ 7 ಸೋಲ್ಜರ್ಸ್ ಜಾಲಹಳ್ಳಿ ತಂಡ ಸಾಕಷ್ಟು ಅಂಕದ ಮುಂದೂಡಲಿದೆ. 42-28 ಇನ್ ಫೇವರ್ ಆಫ್ 7 ಸೋಲ್ಜರ್ಸ್. ತಂಡ ಸೀನು ಮತ್ತೊಂದು ಅದ್ಭುತವಾದಂಥ ಟ್ಯಾಕಲ್ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಹೊಂದಾಣಿಕೆ ಟ್ಯಾಕಲ್. ಯುವ ಪ್ರತಿಭೆಗಳು ನಿಜವಾಗ್ಲೂ ಡಿಫೆನ್ಸ್ ಭಾಗದಲ್ಲಿ ಉತ್ತಮವಾದಂಥ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಜನನಾಯಕರು ವಿಭಾಗದ ಅಭಿವೃದ್ಧಿ ಅಧಿಕಾರರಾಗಿರುವ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಪದ್ಮನಾಭನಗರದ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಒಂದು ಅದ್ಭುತವಾದಂತಹ ಟ್ಯಾಕಲ್. ನಿರಂತರವಾಗಿ ಡಿಫೆನ್ಸ್ ಭಾಗದಲ್ಲಿ ಚೆಲ್ಸಿ ಛಲಬಿಡದ ತೀವ್ರ ಬರುತ್ತೆ. ಸೋಲನ್ನು ಒಪ್ಪದ ವಿರೋಚಿತ ಹೋರಾಟದ ಮನೋಭಾವ ಪ್ರದರ್ಶಿಸಿದಾಗ ನಿಜವಾಗ್ಲೂ 43-31 ಏನಾಗಲಿ ಸೋಲು ಗೆಲುವ ಲೆಕ್ಕಾಚಾರದಲ್ಲಿ ಅವನ ಅತ್ಯುತ್ತಮ ಪ್ರದರ್ಶನ. ಹೆಚ್ಚಿನ ಯುವ ಪ್ರತಿಭೆ ಈ ಪಂದ್ಯದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ್ದಾನೆ ರೈಡರ್ ಆಗಿ. ಬಾಕ ಕಾಡ್ಸೋ ಹಾಕೋ ಬಾಕ ಹಾಕೋ ಸಡಿರಾ ಲೈನ್ ಹಾಕುವ ಹೊಡಿಬೇಡ. ಸೂಪರ್ ಕಲಾವಾಗಿದೆ ಯುವ ಪ್ರತಿಭೆ ಚಿರಂಜಿ ಒಂದೊಳ್ಳೆ ದಾಳಿಯಲ್ಲಿದೆ. ತಂಡಕ್ಕೆ ಕೊನೆಯ ಕ್ಷಣದಲ್ಲೂ ಸಹ ಅಂಕವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಗಮನಿಸಿದ್ದಾರೆ 28ರಲ್ಲಿ 12 ಅಂಕಗಳ ಅಂತರದ ಸ್ಪಷ್ಟ ಮುನ್ನಡೆಯಲ್ಲಿ ಬಸವನಗುಡಿಯ ಬಾಹುಬಲಿನ ಬಂಧಿಸಿದ್ದಾರೆ. ಈ ಬಾರಿ ಕಾದ್ನೋಡ್ಬೇಕಾಗಿದೆ. ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಸಾಗರ್ 4 ಅಂಕದ
ಎಕ್ಸ್ಪೀರಿಯನ್ಸ್ 5 ವರ್ಷದ ಸೆವೆನ್ ಸೋಲ್ಜರ್ಸ್ ತಂಡಕ್ಕೆ ಅನುಭವ ಮತ್ತು ಅನನುಭವ ನಡುವಿನ ನೇರ ಹಾಡಿದ್ದು ಮ್ಯಾಚ್ ಬಿಟ್ವೀನ್ ಚೆಲ್ಸಿ ತಂಡ ಈ ಆಟಗಾರರಿಗೆ ಎಲ್ಲರೂ ಜೋರ ಚಪ್ಪಾಳೆ ಕೊಟ್ಟು ಅವ್ರಿಗೆ ಆತ್ಮೀಯವಾಗಿ ವಿದಾಯ ಕೊಡಿ ಅವ್ರು ಹೆಚ್ಚು ಕೇಳ್ತಾರೆ ಎಲ್ಲ ಹೈಸ್ಕೂಲ್ ಹುಡುಗರು ಒಂದು ಹೈವಾಟ್ ಪಂದ್ಯಗಳ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಗೆಲ್ಲುವುದನ್ನು ಬಿಟ್ಟ ನಿಜವಾಗ್ಲೂ ಈ ಆಟಗಾರ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ, ಯುವಕರಿಗೆ ಹೈಸ್ಕೂಲ್ ಮಕ್ಕಳಿಗೆ ಸ್ಫೂರ್ತಿಯಾಗಲಿ ಅಂತ ನಾನು ಹೇಳ್ತಾ ಮುಂದೊಂದು ದಿನ ಉತ್ತಮ ಹಾರೈಸಿದ ಚೆಲ್ಸಿ ಉತ್ತಮ ಪ್ರದರ್ಶನದ ಹೊರತಾಗಿ ಅನುಭವದ ಕೊರತೆಯಾಗಿ ಈ ಪಂದ್ಯದಲ್ಲಿ ಸೋತು ನಿರ್ಗಮಿಸ್ತಾ ಇದೆ. ಒಂದು ಅತ್ಯುತ್ತಮ ಆಟದ ಪ್ರದರ್ಶನದ ನಡುವೆ ಕೂಡ ಇದೊಂದು ದಾಳಿಯನ್ನು ನೀಡಬಹುದು.